ವೆಲ್ಕಮ್ ಟು ರಾಧಾ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಸಣ್ಣದಿರುವಾಗಿಂದು ನಂಗೆ ತುಂಬ ಇಷ್ಟವಾದ, ತುಂಬ ಅಂದರೆ ತುಂಬ ಇಷ್ಟ ನನಗೆ ಬೆಲ್ಲ ಬೂಂದಿ ಹೇಳಿ. ಈ ಬೆಲ್ಲದ ಪಾಕಕ್ಕೆ ಈ ಬೂಂದಿ ಕಾಳನ್ನು ಹಾಕೋದು, ಅದೊಂದು ಒಂದೋ ಉಂಡೆ ಅಥವಾ ಚಿಕ್ಕಿ ಟೈಪು ಎಲ್ಲ ಅಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಅಲ್ಲ ಆಂಧ್ರದಲ್ಲೆಲ್ಲ. ಸಣ್ಣದಿರುವಾಗೆಲ್ಲ ಈಗೆಲ್ಲ ಈಗಿನ ಸ್ಟೈಲೇ ಮಕ್ಕಳೇ ಎಂತ ತಿಂತಾವೋ ಗೊತ್ತಿಲ್ಲ. ಅಂತೂ ನಾನು ಸಣ್ಣದಿರುವಾಗಂತೂ ನಾನಂತೂ ದಿನಾ ಬೇಕೇ ನನಗೆ ಅದು, ಹಾಗೆ ಅಷ್ಟು ಇಷ್ಟ ನನಗೆ. ಅದನ್ನೀಗ ಮಾಡಿ ತೋರಿಸ್ತೇನೆ ನೋಡಿ. ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಲೋಟ ಅಕ್ಕಿ ಕಡಲೆ ಹಿಟ್ಟಿಗೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡಿದೆ. ಈ ಅಕ್ಕಿ ಹಿಟ್ಟು ಹಾಕೊಂಡಿದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ. ಚೂರು ಉಪ್ಪು, ಹಿಟ್ಟಿಗೆ ಸೋಡಾ ಹುಡಿ ನೋಡಿ. ಆ ಲೋಟದಲ್ಲಿ 1 ಲೋಟ ನೀರು ಇಟ್ಕೊಂಡಿದೆ. ಈಗ ಒಂದು ಅರ್ಧ ಹಾಕೊಂಬ. ಈಗ ನಮಗೆ ಹಿಟ್ಟು ಹೆಚ್ಚು ಗಟ್ಟಿ ಇರಬಾರ್ದು, ಹೆಚ್ಚು ನೀರು ಇರಬಾರ್ದು. ಗಟ್ಟಿ ಇದ್ದರೆ ಉಂಡೆ ಗಟ್ಟಿಯಾಗಿ ಗರಿಗರಿ ಬರೋದಿಲ್ಲ. ನೀರಿದ್ದರೆ ನಮಗೆ ಕಾಳು ಹೆಚ್ಚು ಉರುಟು ಬರೋದಿಲ್ಲ, ಚಕ್ಕಾತು. ಅದಕ್ಕೆ ಕರೆಕ್ಟ್ ಹದದಲ್ಲಿ ನೋಡಿ, ಒಂದು ಅರ್ಧ ಲೋಟ ಮುಕ್ಕಾಲು ಲೋಟ ಫಸ್ಟ್ ನೀರು ಹಿಡಿತು ನನಗೆ ನೋಡಿ. ಹಿಟ್ಟು ಈ ಥರ ಇರಬೇಕು. ಹಿಟ್ಟು ಈ ಕನ್ಸಿಸ್ಟೆನ್ಸಲ್ಲಿದ್ದರೆ ಸರಿಯಾಗುತ್ತೆ, ಹೆಚ್ಚು ಗಟ್ಟಿ ಅಲ್ಲ, ಹೆಚ್ಚು ನೀರು ಅಲ್ಲ. ಹೀಗೆ ನೋಡಿ. ಈಗ ಬಾಣಲಲ್ಲಿ ಎಣ್ಣೆ ಇಟ್ಕೊಂಬ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಯಿತು, ಈಗ ಹಾಯ್ಕೊಂಬ ನೋಡಿ. ಈಗ ಗಾಲ ಬಾಣಲಿಗೆ ಹಾಕೊಂಡ್ರೆ ಫುಲ್ ಸ್ಪ್ರೆಡ್ ಆಗಿ ನೋಡಿ, ಈಗ ಸ್ಪ್ರೆಡ್ ಆಗಿಬಿಟ್ರೆ ಲಾಯಕಾಗುತ್ತೆ. ಒಂದ್ರ ಮೇಲೆ ಒಂದು ಅಂಟುಕೊಂಡು ಇರಬಾರ್ದು, ಹಿಡಿಯುವಷ್ಟೇ ಹಾಕಿದರೆ ಸಾಕು ನಮಗೆ ನೋಡಿ. ಕರೆಕ್ಟ್ ಆಯ್ತು. ಈಗ ತೆಗೆದುಬಿಡ್ತೇನೆ ನಾನು. ಫ್ರೆಂಡ್ಸ್, ಇದಾಯಿತು. ಇದು ಹೀಗೆ ಹಾಕೊಂಡಿದ್ದೀವಲ್ಲ, ಒಂದು ರೌಂಡ್ ಹಾಕಂತ ಐತೆ. ಹೀಗೆ ಕಾದದನ್ನು ಒಂದು ಹರಿವಾಣಕ್ಕೆ ಹಾಕೊಂಬ. ಅಂಗಡಿಯಲ್ಲೆಲ್ಲ ಕಲರ್ ಹಾಕ್ತಾರೆ, ಹಾಗಾಗಿ ತುಂಬ ರೆಡ್ ಕಲರ್ ಇರುತ್ತೆ. ನಾ ಕಲರ್ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಅದು ಕಾದ್ರೊಳಗೆ ನಾವು ಬೆಲ್ಲದ ಪಾಕಸಿ ಇನ್ನೊಂದು ಬದಿ ಇಟ್ಕೊಂಡು ಬಿಡುವ. 1 ಲೋಟ ಕಡಲೆ ಹಿಟ್ಟಿಗೆ 1 ಲೋಟ ಬೆಲ್ಲ ಬೇಕಾಗ್ತದೆ. ಎಲ್ಲ ಕರ್ಗುತ್ತೆ, ನೀರು ಹಾಕ್ಕೊಂಡು ಕರೆಕ್ಟಾಗಿ ಆಗ್ತಾ ಇರಲಿ. ಅದು ಬೆಲ್ಲ ಪಾಕ ಬಂತ ಕಣ್ಕೊಂಬ. ಇದಕ್ಕೆ ನೀರಿಗೆ ಹಾಕೊಂಬ. ಹೀಗೆ ಕೈಯಲ್ಲಿ ನಮಗೆ ಬೆಣ್ಣೆ ಥರ ಬರಬೇಕು ನೋಡಿ. ಹೀಗೆ ನೋಡಿ, ಬೆಣ್ಣೆ ಥರ ಬಂದಿದೆ ಅಲ್ಲ. ಹೀಗೆ ನಿಲ್ಲಬೇಕು ನಮ್ಮ ಕೈಯಲ್ಲಿ. ಈಗ ಈ ಬೂಂದಿ ಕಾಳು ಇದಕ್ಕೆ ಹಾಕೊಂಬ. ಒಂದು ಸಣ್ಣ ಬೆಂಕಿಯಲ್ಲಿ ಒಂದು ಸಲ ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೊಂಬ. ಚೂರು ಏಲಕ್ಕಿ ಹಾಕೊಂಬ. ಕೆಲವರೆಲ್ಲ ಗೇರು ಬೀಜ ಎಲ್ಲ ಈಗೆಲ್ಲ, ಮೊದಲೆಲ್ಲ ನಾವು ಸಣ್ಣದಿರುವಾಗ ಹಾಕ್ತಿರ್ಲಿಲ್ಲ. ಈಗೆಲ್ಲ ಸ್ವಲ್ಪ ಗೇರು ಬೀಜ ಎಲ್ಲ ತುಂಡು ಮಾಡಿ ಹಾಕ್ಕೊಳ್ತಾರೆ. ನಂಗಾದ್ರೆ ಇದೇ ಟೇಸ್ಟ್ ಇಷ್ಟ. 2 ನಿಮಿಷ ಒಂದ್ಸಲ ಎಲ್ಲ ಹತ್ತಿರ ಬರುವವರೆಗೂ ಮಿಕ್ಸ್ ಮಾಡ್ಕೊಂಬ. ಆಮೇಲೆ ನೋಡಿ, ತುಪ್ಪದ ಹಚ್ಚಿದ ಹರಿವಾಣಕ್ಕೆ ಹಾಕೊಂಡಿರ್ತೈತೆ. ನಾವು ಚಿಕ್ಕಿ ಥರ ಸಹ ಮಾಡ್ಕೊಳ್ಬೋದು, ಹೀಗೆ ಉಂಡೆ ಥರ ಸಹ ಮಾಡ್ಕೊಳ್ಬೋದು. ನಾನು ಇದನ್ನು ಉಂಡೆ ಮಾಡಿಬಿಡ್ತೈತೆ. ನಾವು ಹೀಗೆ ತುಪ್ಪ ಹಚ್ಚಿದ ಹರಿವಾಣಕ್ಕೆ ಹಾಕೊಂಡ್ಬಿಟ್ರೆ ಚಿಕ್ಕಿ ಸಹ ಆಗ್ತದೆ. ನಾನು ಉಂಡೆ ಯಾರು ಒಂಥರ ನೀಟ್ ತೋರ್ತ, ಚಿಕ್ಕಿ ಯಾರು ಲೈಕ್ ಆಯ್ತು, ಉಂಡೆ ಸಹ ಲೈಕ್ ಆಯ್ತು. ಇದು ಉಂಡೆ ಮಾಡ್ತಾ ಇದ್ದೆ ನಾನು. ಎಷ್ಟೋ ರುಚಿಯಾದ ಬೆಲ್ಲದ ಲಡ್ಡು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್, ತುಂಬ ಗರಿ ಸಹ.
ಗರಿ ಗರಿ ಸೌಂಡ್ ಕರಕ ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರೆಯಬೇಡಿ. ಥ್ಯಾಂಕ್ ಯು.